ಪೊಲೀಸ್ ಕಾನ್ಸ್ಟೇಬಲ್ ಅಪ್ಲಿಕೇಶನ್ ಹಾಕಬೇಕಾದ್ರೆ ಸಾಕಷ್ಟು ಅಂದರೆ ಮಿಸ್ಟೇಕು ಸ್ಟೂಡೆಂಟ್ಸಿಂದ ಆಗಿರೋದಲ್ಲ, ಒಂದು ಟೆಕ್ನಿಕಲ್ ಎರರಿಂದ ಆಗಿರೋದು, ಒಂದು ಇಂಟರ್ನೆಟ್ ಸ್ಲೋ ಇಂದ, ಮತ್ತು ಈ ಒಂದು ಸರ್ವರು, ಮತ್ತು ಏನು ಒಂದು NIC ಅವರು ಏನು ಒಂದು ಆ್ಯಪ್ ಡೆವಲಪ್ ಮಾಡಿ ಅಪ್ಲಿಕೇಶನ್ ತೊಗೊತಿದ್ದಾರೆ ಅವರಿಂದ ಆಗಿರೋ ಮಿಸ್ಟೇಕ್ಸು. ಇವತ್ತು ಕ್ಯಾಸ್ಟ್ ಸರ್ಟಿಫಿಕೇಟ್ RD ನಂಬರ್ ಹಾಕಬೇಕಾದ್ರೆ ನೇಮು ಮತ್ತು ಒಂದು ಡಿಸ್ಟ್ರಿಕ್ಟ್ ಹಾಕಬೇಕಾದ್ರೆ ಪೊಲೀಸ್ ಕಾನ್ಸ್ಟೇಬಲ್ಲು ಮಿಸ್ ಮ್ಯಾಚ್ ಆಗಿರೋದು. ಎಲ್ಲ ಸ್ಟೂಡೆಂಟ್ಸು, ತುಂಬ ಜನ ಆಸ್ಪಿರೆಂಟ್ಸು ಒಂದು ಎಡಿಟ್ ಆಪ್ಷನ್ ಕೊಡಿಸಿ ಅಂತ ಹೇಳ್ಬಿಟ್ಟು ತುಂಬ ಜನ ಆಸ್ಪಿರೆಂಟ್ಸ್ ಕೇಳಿದ್ರ. ಮತ್ತು ಒಂದು ಡೇಟ್ ಎಕ್ಸ್ಟೆಂಡ್ ಮಾಡಿಸೋದಕ್ಕೆ, ಏನು ಒಂದು 3ನೇ ತಾರೀಕು ತನಕ ಅಪ್ಲಿಕೇಶನ್ ಹಾಕೋ ಡೇಟ್ ಇದೆ, ಅದನ್ನು ಎಕ್ಸ್ಟೆಂಡ್ ಮಾಡಿಸೋದಕ್ಕೋಸ್ಕರ ತುಂಬ ಜನ ಆಸ್ಪಿರೆಂಟ್ಸ್ ಕೇಳಿದ್ದಕ್ಕೆ ಚಿಕ್ಕಮಂಗ್ಳೂರಿಂದ ರಾತ್ರಿ ಸುಮಾರು 1-2 ಗಂಟೆಗೆ ನಾವು ಬೆಂಗಳೂರು ರೀಚ್ ಆಗಿ ಇವತ್ತು ಬೆಳಗ್ಗೆ ನಾವು ಪ್ರಿಯಾಂಕ್ ಖರ್ಗೆ ಸರ್ ಹತ್ರನೂ ಮೀಟ್ ಮಾಡಿ, ಅಂದರೆ ಮಾನ್ಯ ಗೃಹ ಸಚಿವರಾದಂಥ ಪ್ರಿಯಾಂಕ್ ಖರ್ಗೆ ಸರ್ಗೆ ಭೇಟಿ ಮಾಡಿ ಮನವಿ ಮಾಡ್ಕೊಂಡಿದ್ವಿ. ಅವರು ADGP ಸರ್ ಅವ್ರ ಹತ್ರ ಮಾತಾಡ್ಬಿಟ್ಟು ಚರ್ಚೆ ಮಾಡ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಇವತ್ತು ಒಂದು 2:30-3 o'clock KEA ವಿಸಿಟ್ ಮಾಡಿ ಅಲ್ಲೂ ಕೂಡ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಪ್ರಸನ್ನ ಸರ್ಗೆ ಮನವಿ ಮಾಡ್ಕೊತೀವಿ. ಈ ಒಂದು ವಿಚಾರನ ಗಂಭೀರವಾಗಿ ತೊಗೊಬೇಕು. ಯಾಕೆಂದರೆ ಪ್ರತಿಯೊಂದು ಸ್ಟೂಡೆಂಟ್ಸು ಅಪ್ಲಿಕೇಶನ್ ಹಾಕಬೇಕು ಮತ್ತು ಯಾವುದೇ ರೀತಿ ಮಿಸ್ಟೇಕ್ಸ್ ಇರಬಾರ್ದು. ಇದಕ್ಕೆ KE ಆಗಿರ್ಬೋದು, ಮಾನ್ಯ ಗೃಹ ಸಚಿವರಾದಂಥ ಪ್ರಿಯಾಂಕ್ ಖರ್ಗೆ ಸರ್ ಎಲ್ಲರೂ ಇಡೀ ಡಿಪಾರ್ಟ್ಮೆಂಟು ಇದಕ್ಕೆ ಸಹಕರಿಸಬೇಕಿಲ್ಲ ಅಂತಂದರೆ ಯಾವುದೇ ಕಾರಣಕ್ಕೂ ಬಿಡಲ್ಲ. ನಾವು KE ವಿರುದ್ಧ ಮತ್ತು ಡಿಪಾರ್ಟ್ಮೆಂಟ್ ವಿರುದ್ಧ ಹೋರಾಟ ಮಾಡಬೇಕಾಗುತ್ತೆ. ಅದಕ್ಕೆ ಆಸ್ಪದ ಮಾಡಿಕೊಡ್ಬಾರ್ದು. ವಿದ್ಯಾರ್ಥಿಗಳ ಕಷ್ಟ ಸುಖಗಳಿಗೆ ಸ್ಪಂದಿಸಬೇಕು. ಮತ್ತು ವಿದ್ಯಾರ್ಥಿಗಳು ಸುಮಾರು 5-6 ವರ್ಷದಿಂದ ಯಾವುದು ರೆಕ್ರೂಟ್ಮೆಂಟ್ ಆಗ್ತೀರಾ ಆಮೇಲೆ ಅಪ್ಲಿಕೇಶನ್ ಆಗ್ತಾ ಇರೋದು, ಇದನ್ನು ಎಡಿಟ್ ಆಪ್ಷನ್ನು ಮತ್ತು ಅಪ್ಲಿಕೇಶನ್ ಹಾಕೋಂಥ ಡೇಟ್ ಎಕ್ಸ್ಟೆಂಡ್ ಮಾಡಬೇಕು ಅಂತ ಹೇಳ್ಬಿಟ್ಟು ಇವತ್ತು ಅವರಿಗೆ ಮನವಿ ಮಾಡ್ಕೊತೀವಿ. ನೆಕ್ಸ್ಟ್ ಒಂದು 15 days ಡೇಟ್ ಎಕ್ಸ್ಟೆಂಡ್ ಮಾಡಬೇಕು ಅಪ್ಲಿಕೇಶನ್ ಹಾಕೋದಕ್ಕೆ. ಮತ್ತು ಇನ್ನೂ ತುಂಬ ಇಂಪಾರ್ಟೆಂಟ್ ಏನಂತಂದರೆ ಯಾರೆಲ್ಲ ಮಿಸ್ಟೇಕ್ ಮಾಡಿದ್ದಾರೆ ಅವರಿಗೆ ಒಂದು ಎಡಿಟ್ ಆಪ್ಷನ್ ಕೊಡಬೇಕು. ಅದ್ರ ಸಲುವಾಗಿ ನಾವು ಇವತ್ತು ಏನೋ ಒಂದು KE ಭೇಟಿ ಮಾಡ್ತೀವಿ. ಈವನ್ ಗೃಹ ಸಚಿವರಾದಂಥ ಪ್ರಿಯಾಂಕ್ ಖರ್ಗೆ ಸರ್ಗೂ ಭೇಟಿ ಮಾಡಿ ಮನವಿ ಮಾಡ್ಕೊಂಡಿದ್ವಿ. ಪಾಸಿಟಿವ್ ಆಗಿ ನಮಗೆ ರೆಸ್ಪಾನ್ಸ್ ಕೊಟ್ಟಿದ್ದಾರೆ. ಒಂದು ಇದ್ರ ಮೇಲೆ ನೋಡೋಣ, ಇವತ್ತು ನಾಳೆ ವೆಯ್ಟ್ ಮಾಡಿಕೊಂಡು 100% ಮುಂದಿನ ನಿರ್ಧಾರ ಏನು ಮಾಡಬೇಕಂತ ಹೇಳ್ಬಿಟ್ಟು ತಿಳಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್.